ಆಗಿದ್ದು, 3 ಡ್ಯೂಟಿ ಆಗಿದ್ದು 2927 ರೂಪಾಯಿ ಏನೋ ಆಗೈತೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಶ್ರೀನಿವಾಸ್ ಮಾತಾಡ್ತಾ ಇರೋದು. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಪೋರ್ಟರ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಯಾವ ಥರ ಡ್ಯೂಟಿ ಬರ್ತವೆ, ಮತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ, ಮತ್ತು ಕಿಲೋಮೀಟ್ರು ಎಷ್ಟೆಷ್ಟು ದೂರ ಎಲ್ಲ ಕೊಡ್ತಾನೆ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷ ಬಿಟ್ಟಿದ್ದೀನಿ. KR ಮಾರ್ಕೆಟ್ ಸೈಡ್ ಹೋಗೋಣ. ಆರ್ಡ್ರುಗಳು ಇಲ್ಲಿ ಮನೆ ಸೈಡ್ ಬರಲ್ಲ. KR ಮಾರ್ಕೆಟ್ ಸೈಡು ಈ ನಾಯಿಂಡಳ್ಳಿಯಿಂದ ಮುಂದೆ ಎಲ್ಲ ಹೋದರೆ ಒಂದು ಸ್ವಲ್ಪ ಆರ್ಡ್ರು ಬರ್ತವೆ. ಅದು ಚಿಕ್ಕ ಗಾಡಿಗಳ್ಗಾದರೆ ಮನೆಯಿಂದನೇ ಆರ್ಡ್ರುಗಳು ಬರ್ತವೆ. ನಮ್ಮದು ದೊಡ್ಡ ಗಾಡಿ 9 ಫೀಟು. ಆರ್ಡ್ರು ಯಾವ ಕಡೆ ಬರ್ತಾವೋ ಆ ಕಡೆಗೆ ಹೋಗಬೇಕು, ಇಲ್ಲಾಂದರೆ ಆರ್ಡ್ರು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ KR ಮಾರ್ಕೆಟ್ ಸೈಡು. ಟೈಮ್ ಬಂದು 10:21 ಆಗೈತೆ. ನಾನು ಅಲ್ಲಿ ಹೋಗೋಷ್ಟರಲ್ಲಿ 10:40 ಆಗುತ್ತೆ. ನಾನು ಪರ್ಸ್ನಲ್ ಬಾಡಿಗೆನೂ ಮತ್ತು ಪೋಟ್ರು ಡ್ಯೂಟಿ ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಪೋಟರಲ್ಲಿ ನನ್ನ ಗಾಡಿ ಬಂದು 9 ಫೀಟ್ಗೆ ಅಟ್ಯಾಚ್ ಮಾಡ್ಕೊಂಡವ್ರೆ. ನನಗೆ ಬರೋ ಬಾಡಿಗೆ ಎಲ್ಲ 9 ಫೀಟು. 9 ಫೀಟಲ್ಲಿ ಯಾವ ಥರ ಬಾಡಿಗೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಒಂಚೂರು ಟೈಮ್ ಆಗಿಬಿಟ್ಟಿದೆ. ಮನೆಯಿಂದ ಬೀಳಲಿಲ್ಲ ಯಾವುದು. ನಾನು ಬೆಳಗ್ಗೆನೇ ಆನ್ ಮಾಡಿದೆ, ಒಂದು 9 ಗಂಟೆಗೆ ಆನ್ ಮಾಡಿಬಿಡ್ತೀನಿ. ಮನೆಯಿಂದನೇ ಬೀಳಿದ್ರೆ ಹಂಗೆ ಎತ್ಕೊಂಡು ಹೋಗೋಕ್ಕೆ. ಯಾಕೋ ಹೋದ ತಿಂಗಳು ಜನವರಿನೂ ಈ ತಿಂಗಳಿಗೂ ಯಾಕೋ ಆರ್ಡ್ರುಗಳೇ ಇಲ್ಲ. ಆರ್ಡ್ರು ಕಡಿಮೆ ಆಗಿಬಿಟ್ಟೈತೆ, ಆರ್ಡ್ರೇ ಬರ್ತಾಯಿಲ್ಲ. 2 ಆರ್ಡ್ರು ನಿನ್ನೆ ಒಂದೇ ಡ್ಯೂಟಿ ಮಾಡಿರೋದು. ಸೋಮವಾರ ಒಂಚೂರು ಪರವಾಗಿರಲಿಲ್ಲ, ಒಂದು 3 ಡ್ಯೂಟಿ ಆಯಿತು. ನಿನ್ನೆ ಒಂದೇ ಡ್ಯೂಟಿ ಆಗಿರೋದು. ಇವತ್ತು ಎಷ್ಟು ಡ್ಯೂಟಿ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಇವಾಗ ಒಂದು ಆರ್ಡ್ರು ಬಂದಿದೆ. ಪಿಕಪ್ ಬಂದು 2.5 ಕಿಲೋಮೀಟ್ರ್ ಐತೆ, ಚಾಮರಾಜಪೇಟೆ ಒಳಗಡೆ. ಬನ್ನಿ ಹೋಗೋಣ, ಇವಾಗ ಪಿಕಪ್ ಪಾಯಿಂಟ್ಗೆ ಹೋಗೋಣ. ಲೋಡ್ ಬೇಗ ಆಗೋಯ್ತು, 20 ನಿಮಿಷದಲ್ಲಿ. ಚೆಕ್ ಮಾಡ್ಕೊಂಡು ಬರ್ಬೋದು ವಿಡಿಯೋ ಅವರು ಎಷ್ಟು ಬೇಗ ಲೋಡ್ ಮಾಡಿದ್ರು ಅಂತ. ನಾನು ಹಾಕ್ತೀನಿ ನೋಡಿ ಕ್ಲಿಪ್ಪು. ಬೇಗ ಲೋಡ್ ಮಾಡಿದ್ರು. 50 ಬ್ಯಾಗ್ ಏನೋ ಇತ್ತು. ಪಟ ಅಂತ ಲೋಡ್ ಮಾಡಿದ್ರು. ಬಿಲ್ಲು ಮುಂಚೆನೇ ಕಳಿಸ್ಬಿಟ್ರು ಕಸ್ಟಮರು ವಾಟ್ಸಪ್ಗೆ. ಇನ್ನೂ ಈಸಿ ಆಯಿತು, ಇಲ್ಲಾಂದರೆ ಬಿಲ್ಗೆ ಕಾಯ್ಕೊಂಡು ಕೂತ್ಕೋಬೇಕಾಯ್ತು. ಈ ಥರ ಲೋಡ್ ಬೇಗ ಆಗ್ಬಿಟ್ರೆ ಚೆನ್ನಾಗಿರುತ್ತೆ. 18 ಕಿಲೋಮೀಟ್ರು ಬಿದ್ದೈತೆ ಇಲ್ಲಿಂದ ಡ್ರಾಪು. ಅಮೌಂಟ್ ಬಂದು 1292 ರೂಪಾಯಿ ಬಿದ್ದೈತೆ. 1 ಅವರ್ ತೋರಿಸ್ತೈತೆ ಡ್ರಾಪ್ ಪಾಯಿಂಟ್ಗೆ ಹೋಗೋದಕ್ಕೆ ಮ್ಯಾಪಲ್ಲಿ. ನೋಡೋಣ, ಅಲ್ಲಿ ಬೇಗ ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಆರ್ಡ್ರು ಬೀಳುತ್ತಾ ಅಂತ ನೋಡಬೇಕು. ಡ್ರಾಪ್ ಪಾಯಿಂಟು ಇಲ್ಲೇ ಎಲ್ಲೋ 300 ಮೀಟ್ರ್ ಒಳಗಡೆ ಎಲ್ಲೋ ತೋರಿಸ್ತೈತೆ. ಡ್ರಾಪ್ ಪಾಯಿಂಟಿಗೆ ಬಂದಿದ್ದೀನಿ. ಟೈಮ್ ಬಂದು 1:07 ಆಗೈತೆ. ನೋಡೋಣ ಎಷ್ಟು ಬೇಗ ಡ್ರಾಪ್ ಆಗುತ್ತೋ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಆರ್ಡ್ರು ಬೀಳುತ್ತಾ ವೆಯ್ಟ್ ಮಾಡಬೇಕು. ಇವಾಗ ಅನ್ಲೋಡ್ ಆಯಿತು, ಬೇಗನೆ ಆಗೋಯ್ತು ಅನ್ಲೋಡು. ನೆಕ್ಸ್ಟ್ ಆರ್ಡ್ರು ಒಂದು ಬಿದ್ದಿಲ್ಲ. 1:33 ಆಗೈತೆ ಟೈಮು. ಇವಾಗ ಇನ್ನೊಂದು ಆರ್ಡ್ರು ಬಿದ್ದರೆ ಬೇಗ ಇನ್ನೊಂದು ಆರ್ಡ್ರು ಮಾಡ್ಬೋದು, 2 ಆರ್ಡ್ರು ಮಾಡ್ಬೋದು. ನೋಡೋಣ ಎಲ್ಲಿ ಬೀಳುತ್ತೆ. ಎಲ್ಲಾರ ನೆರಳಿಗೆ ಹಾಕ್ಕೊಂಡು ಕಾಯಬೇಕು. ಆ ಡ್ಯೂಟಿ ಮುಗಿಸ್ಕೊಂಡು ಒಂದು 1.5 ಕಿಲೋಮೀಟ್ರ್ ಮುಂದೆ ಬಂದೆ. ಇವಾಗ ಒಂದು ಆರ್ಡ್ರು ಬಂದೈತೆ 744 ರೂಪಾಯಿ. ಇಲ್ಲೇ ನಾಗವರ ಹತ್ರ ಡ್ರಾಪ್ ಇರೋದು. ಎತ್ಕೊಂಡಿದ್ದೀನಿ. ಲೋಡ್ ಆಯಿತು. ಏನೋ ಅಲ್ಯೂಮಿನಿಯಂ ಗ್ರಿಲ್ಲು, ಏನೋ ಒಂದು 8 ಪೀಸು ಹಿಂಗೆ, ಏನೋ ಅಲ್ಯೂಮಿನಿಯಂ ಅಂತೆ 8 ಪೀಸ್ ಇತ್ತು. ಲೋಡು ಬೇಗ ಮಾಡಿದ್ರು ಇದನ್ನು. ಬನ್ನಿ ಹೋಗೋಣ. ಕಿಲೋಮೀಟ್ರು ಇಲ್ಲಿಂದ 7.7 ಐತೆ. 26 ನಿಮಿಷದಲ್ಲಿ ರೀಚ್ ಆಯ್ತು ಅಂತ ತೋರಿಸ್ತೈತೆ ಮ್ಯಾಪು. ಬನ್ನಿ ಹೋಗೋಣ. ನಾನು ನಾಗವರ ಅಂತ ಅಂದ್ಕೊಂಡೆ, ನೋಡಿದ್ರೆ ಮಾನ್ಯತಾ ಟೆಕ್ ಪಾರ್ಕ್ ಒಳಗಡೆ ಬಂದಿರೋದು. ಮಾನ್ಯತಾ ಟೆಕ್ ಪಾರ್ಕ್ ಒಳಗಡೆನೇ 1 ಕಿಲೋಮೀಟ್ರು ಎಲ್ಲೋ ಒಳಗಡೆ ತೋರಿಸ್ತೈತೆ.
ಹೋಗಿ ಡ್ರಾಪ್ ಮಾಡಬೇಕು. ಬೇಗ ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಡ್ಯೂಟಿಗೆ ಕೊಟ್ಕೊಳ್ಳೋಕೆ ಟ್ರೈ ಮಾಡಬೇಕು. ಇಲ್ಲ ಅಂದರೆ ಅರ್ನಿಂಗ್ಸು ಆಗಲ್ಲ. ಅನ್ಲೋಡ್ ಆಯಿತು, ಯಾವುದು ಡ್ಯೂಟಿ ಬಂದಿಲ್ಲ. ನೋಡ್ಬೋದು ಅನ್ಲೋಡ್ ಮಾಡಿದ್ದು ಅದೇನೋ ಗ್ರಿಲ್ ಅಂತ ವಿಡಿಯೋದಲ್ಲಿ. ಯಾವುದು ಆರ್ಡ್ರ್ ಬಂದಿಲ್ಲ. ನೋಡೋಣ ಎಷ್ಟೊತ್ತು ಕೊಡ್ತಾನೆ ಆರ್ಡ್ರನ್ನ. ಟೈಮ್ ಬಂದು 3:17 ಆಗೈತೆ. ಇನ್ನೊಂದು ಆರ್ಡ್ರ್ ಕೊಡ್ಬೋದು, ಇನ್ನೂ ಟೈಮ್ ಐತೆ. 6 ಗಂಟೆ ಮೇಲೆ ಒಂದು ಆರ್ಡ್ರೂ ಬೀಳಲ್ಲ. 6 ಗಂಟೆ ಒಳಗಡೆ ಒಂದು ಆರ್ಡ್ರ್ ಕೊಟ್ಟರೆ ಇನ್ನೊಂದು ಆರ್ಡ್ರ್ ಮಾಡಿಕೊಂಡು ಮನೆಗೆ ಹೋಗ್ಬೋದು. ಇವಾಗ ಒಂದು ಆರ್ಡ್ರ್ ಬಂದೈತೆ 1415 ರೂಪಾಯಿದು. ಇಲ್ಲಿಂದ 3 ಕಿಲೋಮೀಟ್ರ್ ಐತೆ, ಹೋಗ್ತಾ ಇದ್ದೀನಿ. ಅದು ಲೊಕೇಶನ್ ಏನು ಹಾಕಿಲ್ಲ, ಬರೀ ಏನೋ ನಂಬರ್ ಹಾಕೋರೆ. ನೋಡೋಣ ಎಲ್ಲಿಗೆ ಬಿದ್ದೈತೆ ಅಂತ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಬನ್ನಿ ಇವಾಗ ಪಿಕಪ್ ಪಾಯಿಂಟ್ಗೆ ಹೋಗ್ಬಿಟ್ಟು ಲೋಡು ಅದೇನೋ ಚೀಲಗಳೈತೆ ಅಂತ ಹೇಳಿದ್ರು, ಹಾಕ್ಕೊಂಡು ಹೋಗೋಣ. 1400 ರೂಪಾಯಿ ಬಿತ್ತಲ್ಲ, ಹೆಂಗೋ ಇವತ್ತು ಓಕೆ. ಇವಾಗ ಲೋಡ್ ಆಯಿತು. ಅದು ಹೇಳಿದ್ನಲ್ಲ ಚೀಲ ಅಂತ, ಅದು ಏನೋ ಗಿಡಕ್ಕೆ ಹಾಕೋ ಮೆಡಿಷನ್ ಅಂತೆ. ಇದು ಬಂದು ಆರ್ಡ್ರ್ ಬಂದು ಎಲ್ಲಿರೋದಂದರೆ 27 ಕಿಲೋಮೀಟ್ರ್ ಐತೆ. 34 ನಿಮಿಷ ತೋರಿಸ್ತೈತೆ. 5:12 ರೀಚ್ ಐತೆ ಅಂತ ತೋರಿಸ್ತೈತೆ ಮ್ಯಾಪಲ್ಲಿ. ಇದು ರಾಜನಕುಂಟೆಯಿಂದ ಅದೆಲ್ಲೋ ಒಳಗಡೆ ಎಲ್ಲೋ ತೋರಿಸ್ತೈತೆ ಲೊಕೇಶನ್ನು. ಬನ್ನಿ ಬೇಗ ಹೋಗ್ಬಿಟ್ಟು ಆ ಕಡೆಯಿಂದ ಇನ್ನೊಂದು ಆರ್ಡ್ರ್ ಏನೋ ಬಂದರೆ ಮಾಡೋಣ. ಫೈನಲಿ ಅನ್ಲೋಡ್ ಆಯಿತು. 1415 ರೂಪಾಯಿ ಏನೋ ಕೊಟ್ಟರು. ಅದು ಇಲ್ಲಿಂದ ಇವಾಗ ಖಾಲಿ ಮನೆಗೆ ಹೋಗಬೇಕು. ಇಲ್ಲಿಂದ 30 ಕಿಲೋಮೀಟ್ರು ಹೋಗಬೇಕು. ಇವತ್ತಿನ ಡ್ಯೂಟಿ ಇಷ್ಟಿಗೆ ಆಗಿದ್ದು. 3 ಡ್ಯೂಟಿ ಆಗಿದ್ದು. 2927 ರೂಪಾಯಿ ಏನೋ ಆಗೈತೆ. ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಇವತ್ತಿನ ಡ್ಯೂಟಿ ಬೀಳ್ತಾ ಇಲ್ಲ ಇವಾಗ ಯಾಕೋ ಪೋರ್ಟ್ರಲ್ಲಿ ಕಡಿಮೆ ಆಗ್ಬಿಟ್ಟೈತೆ ಡ್ಯೂಟಿ. ಏನೂ ಮಾಡೋಕ್ಕಾಗಲ್ಲ, ಬಂದಷ್ಟು ಮಾಡಬೇಕಲ್ಲ. ಇಲ್ಲಿಂದ ಮನೆಗೆ 30 ಕಿಲೋಮೀಟ್ರ್ ತೋರಿಸ್ತೈತೆ. 90 ಕಿಲೋಮೀಟ್ರು ಓಡಾಡಿದ್ದೀನಿ. ಇಲ್ಲಿಂದ ಖಾಲಿ ಮನೆಗೆ 30 ಕಿಲೋಮೀಟ್ರ್ ತೋರಿಸ್ತೈತೆ. 110 ಕಿಲೋಮೀಟ್ರು ಟೋಟಲ್ ಗಾಡಿ ಓಡಿರೋದು. ಅದರಲ್ಲಿ 900 ರೂಪಾಯಿ ಡೀಸೆಲ್ಗೆ ಹೋಗುತ್ತೆ. ಇನ್ನು 2000 ಉಳಿಯುತ್ತೆ ಅಷ್ಟೇ. ಇವತ್ತಿನ ಡ್ಯೂಟಿ ಇಷ್ಟೇ. 9 ಫೀಟ್ಗೆ ಬಾಡಿಗೆ ಇಷ್ಟೇ ಬರ್ತಾ ಇರೋದು. ಮುಂಚೆ ಥರ ಎಲ್ಲ 5000 6000 ಎಲ್ಲ ಬರ್ತಾ ಇಲ್ಲ. 4000 ದುಡಿಯೋದು ಕಷ್ಟ ಐತೆ. ಒಂದೊಂದು ಸತಿ 1000 ರೂಪಾಯಿನೂ ದುಡ್ಕೊಂಡು ಮನೆಗೆ ಹೋಗ್ತೀನಿ. 500 ರೂಪಾಯಿ 1000 ರೂಪಾಯಿ ಡ್ಯೂಟಿನೇ ಬರೋಲ್ಲ ಒಂದೊಂದು ಸತಿ ಪೋಟ್ರಲ್ಲಿ. ಏನೂ ಮಾಡೋಕ್ಕಾಗಲ್ಲ, ಬಂದಷ್ಟು ಮಾಡ್ತೀನಿ. ಆದರೆ ಪರ್ಸ್ನಲ್ ಬಾಡಿಗೆಗಳು ಬಂದಾಗ ನನಗೆ ಪೋಟ್ರಿಗೆ ಬರೋದೇ ಇಲ್ಲ ನಾನು. ಅದಕ್ಕೆ ಯಾಕಂದರೆ ಪರ್ಸ್ನಲ್ ಬಾಡಿಗೆ ಒಂದಿನ ಎಲ್ಲ ಅದಕ್ಕೆ ಹೋಗಬೇಕಾಗುತ್ತೆ. ನಾನು ಅದಕ್ಕೆ ಯಾವಾಗ ಪರ್ಸ್ನಲ್ ಬಾಡಿಗೆ ಇರುತ್ತೋ ಅದನ್ನು ಮಾಡಿಬಿಟ್ಟು ನಾನು ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತೀನಿ. ಅಕಸ್ಮಾತ್ ಏನಾರ ಟೈಮ್ ಇದ್ದು ಆರ್ಡ್ರ್ ಬಿದ್ದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ, ಡೈರೆಕ್ಟ್ ಮನೆಗೆ ಹೋಗ್ಬಿಡ್ತೀನಿ. ಪರ್ಸ್ನಲ್ ಬಾಡಿಗೆ ವಾರದಲ್ಲಿ 2 ದಿನ 3 ದಿನ ಇರುತ್ತೆ. ಇನ್ನು ಮಿಕ್ಕಿದ ದಿನ ಪೋಟ್ರೆ ಮಾಡೋದು ನಾನು. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟೇ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋದಲ್ಲಿ ಏನಾರ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್, ಸಿಗೋಣ.